Hi everyone, welcome back to our channel Kavya Studios Kannada vlog. प्रतिभा में सत्य भाव में ಕೋಪವೇನೆ ನನ್ನಲ್ಲಿ ಸೊ ಇವತ್ತಿನ ವ್ಲಾಗ್ ಬಂದು ತುಂಬಾನೇ ಸ್ಪೆಷಲ್. ಡೈಲಿ ವ್ಲಾಗ್ ತರ ಏನಿಲ್ಲ. ಇವತ್ತು ಒಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ಚಾನಲ್ನಲ್ಲಿ ಮಟನ್ ಸಾಂಬಾರ್ದು ಹಾಕಿದ್ದೀನಿ ಅನ್ಸುತ್ತೆ, ಬಟ್ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ, ಯಾಕಂದರೆ ನಾಟಿ ಮಟನ್ನು. ಸೊ ಇಲ್ಲೇ ಊರಲ್ಲಿ ಸಾಕಿರ್ತಾರಲ್ಲ ಅಂಥ ವಾತನ ಕೂದಿದ್ರಂತೆ. ಸೊ ಅದರಲ್ಲಿ 1 kg ಮಟನ್ ಅಪ್ಪ ತಗೊಬಂದವ್ರೆ. ಸೊ ಅದರಲ್ಲಿ ಮಟನ್ ಸಾಂಬಾರು ಮಾಡೋಣ ಅಂತ ಆ ರೆಸಿಪಿನ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ತೀನಿ. ನಾನ್ ವೆಜ್ ಅವ್ರಿಗಂತೂ ಬೆಸ್ಟ್ ವಿಡಿಯೋ ಇದು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯವರೆಲ್ಲ ನಿಜವಾಗ್ಲೂ ಫುಲ್ ಹೊಗಳುತ್ತಾರೆ, ಹಾಗೆಯೇ ಫುಲ್ ಬ್ಯಾಟಿಂಗ್ ಮಾಡ್ತಾರೆ. ತಿಂದೇ ಇರೋರು ಕೂಡ ಮಟನ್ನ ತಿಂತಾರೆ. ಸೊ ಬನ್ನಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮೊದಲೇ ಇನ್ನೂ ಯಾರು ಕಾವ್ಯ ಶ್ರೀಧರ್ಸ್ ಕನ್ನಡ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಹಾಗೆಯೇ ಈ ರೆಸಿಪಿನ ನಿಮ್ಮ ಮನೇಲಿ ಕೂಡ ಶೇರ್ ಮಾಡಿ. ಮಟನ್ ಅಂತೂ ಎಷ್ಟು ಸಖತ್ತಾಗಿದೆ ಗೊತ್ತಾ, ನಾಟಿ ಮಟನ್ನು ತೋರಿಸ್ತೀನಿ. ಸೊ ನೋಡಿ ಮಟನ್. ಸೊ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ನಾಟಿ ಮಟನ್ನ ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡೋ ಥರ ನಾಟಿ ಮಟನ್ ಸಾಂಬಾರನ್ನ ಮಾಡ್ಕೊಂಡು ತಿಂದಿದ್ರೆ ಮುದ್ದೆ ಜೊತೆ ಆಹಾ ಸಖತ್ತಾಗಿರುತ್ತೆ. ತಿಂದವರೆಲ್ಲ ಒನ್ ಮೋರ್ ಅಂತಾರೆ, ಅಷ್ಟು ಸೂಪರ್ ಆಗಿರುತ್ತೆ. ಒಂದ್ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲೂ ಅಷ್ಟೇ, ಇನ್ನೊಂದ್ಸಲ ಪದೇ ಕೇಳಿ ಹಾಕಿಸ್ಕೊಂಡು ತಿಂತಾರೆ. ಫಸ್ಟ್ ಮಟನ್ ಸಾಂಬಾರ್ಗೆ ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು 1 2 3 ಚಿಕ್ಕ ಈರುಳ್ಳಿ ಆದ್ರೆ 3 ಹಾಕೊಳ್ಳಿ, ಇಲ್ಲ ದಪ್ಪ ಈರುಳ್ಳಿ ಆದ್ರೆ ಒಂದ್ ಹಾಕೊಂಡ್ರು ಸಾಕಾಗುತ್ತೆ. ಹಾಕೊಂಡು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಅದನ್ನ ಫ್ರೈ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ, ಮತ್ತೆ ಉರ್ಗಡ್ಲೆ ಗೋಡಂಬಿ ನಿಮ್ಗೆ ಇಷ್ಟ ಇತ್ತು ಅಂದ್ರೆ ಹಾಕೊಳ್ಳಿ, ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಮಟನ್ ಸಾಂಬಾರ್ಗೆ 4 ರಿಂದ 5 ಮೆಣಸನ್ನ ಹಾಕೊಳ್ಳಿ, ಸೂಪರ್ ಆಗಿರುತ್ತೆ. ಮೆಣಸು, ಚಕ್ಕೆ, ಲವಂಗನ ತಗೊಂಡಿದ್ದೀನಿ ನಾನಿಲ್ಲಿ. ಒಂದು ಚಕ್ಕೆ 1.5 ಇಂಚ್ ಆದ್ರೆ ಸಾಕು. ಮತ್ತೆ ಇಲ್ಲಿ ಕೊಬ್ಬರಿನ ತಗೊಂಡಿದ್ದೀನಿ. ಮಟನ್ ಸಾಂಬಾರ್ಗೆ ಕೊಬ್ಬರಿ ಹಾಕಿದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ನನಗೆ ಬಾಣಂತಿ ಇರೋದ್ರಿಂದ ಕಾಯಿನ ಯೂಸ್ ಮಾಡಂಗಿಲ್ಲ ಅಂತೇಳಿ ಕೊಬ್ಬರಿನೂ ಕೂಡ ತಗೊಂಡಿದೀವಿ. ಬಟ್ ಕೊಬ್ಬರಿನೇ ಮಟನ್ ಸಾಂಬಾರ್ಗೆ ಆಲ್ಮೋಸ್ಟ್ ಹಾಕೋದು. ಭಟ್ರುಗಳು ಅಷ್ಟೇ, ಅವ್ರ ಸ್ಟೈಲ್ ಅಲ್ಲಿ ಭಟ್ರುಗಳು ಮಾಡ್ಬೇಕಾದ್ರೂ ಅಷ್ಟೇನೆ ಕೊಬ್ಬರಿನ ಯೂಸ್ ಮಾಡ್ತಾರೆ. ಸೊ ಇವಾಗ ನಾವೇನ್ ತಗೊಂಡಿದ್ವಿ, ಚಕ್ಕೆ, ಲವಂಗ, ಮೆಣಸು, ಗೋಡಂಬಿ, ಉರ್ಗಡ್ಲೆ, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲಾನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಕಡಲೆ ಸ್ವಲ್ಪ ಜಾಸ್ತಿ ಅನಿಸ್ತು ಅಂತ ಹೇಳಿ ಒಂದ್ ಸ್ವಲ್ಪ ಹಾಗೆ ಇಟ್ಟೆ. ಸೊ ಈ ಕಡಲೆ ಜಾಸ್ತಿ ಹಾಕಿದ್ರೂ ಕೂಡ ಗಟ್ಟಿ ಆಗ್ಬಿಡುತ್ತೆ ಅಂತ. ನಾವೇನ್ ಮಸಾಲೆಗೆ ಹಾಕಿದ್ವಿ ಇಂಗ್ರೀಡಿಯೆಂಟ್ಸ್ ಅದ್ರದ್ದು ಹಸಿ ಸ್ಮೆಲ್ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಇನ್ನು ಇದಕ್ಕೆ ನಾನು ಇಲ್ಲಿ ಅರ್ಧ ಟೊಮೊಟೊ ಮತ್ತೆ ನಾವೇನ್ ಕೊಬ್ಬರಿನ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ಗಸಗಸೆನ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಕೊಬ್ಬರಿ ಗಸಗಸೆನೆಲ್ಲ ಉರಿಯೋ ಅವಶ್ಯಕತೆ ಏನಿಲ್ಲ, ಯಾಕಂದ್ರೆ ಕೊಬ್ಬರಿಲಿ ನೀರಿನ ಅಂಶ ಏನಿರಲ್ಲ. ಸ್ವಲ್ಪ ಹಂಗೆ ಎಲ್ಲಾನು ಕೂಡ ಹೊಂದ್ಕೊಳ್ಳೋ ಹಾಗೆ ಬಾಡಿಸ್ಕೊಂಡ್ರೆ ಸಾಕು. ಸೊ ಇನ್ನು ಅದು ಮಸಾಲ ರೆಡಿ ಆಯಿತು. ಸಾಂಬಾರ್ ಮಾಡಕ್ಕೆ ಈಗ ಒಂದು ಕುಕ್ಕರ್ನ ತಗೊಂಡು ಕುಕ್ಕರ್ಗೆ 1 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ, ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೊಂಡಿದ್ದೀನಿ. ಕಸ್ತೂರಿ ಮೇಥಿ ಹಾಕೊಂಡ್ರೆ ಮಟನ್ ಸಾಂಬಾರ್ದು ಫ್ಲೇವರ್ ಸಖತ್ತಾಗಿರುತ್ತೆ. ಕ್ಲೀನ್ ಆಗಿ ತೊಳ್ಕೊಂಡಿರೋ ನಾಟಿ ಮಟನ್ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಮಟನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ನಾಟಿ ಮಟನ್ಗೂ ಅಂಗಡಿಲಿ ತರೋ ಮಟನ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಇವಾಗ ಮಟನ್ ಹಾಕೊಂಡು ಸ್ವಲ್ಪ ಅರ್ಶಿನದ ಪುಡಿನ ಹಾಕೊಂಡಿದ್ದೀನಿ. ಅರ್ಶಿನದ ಪುಡಿ ಹಾಕೊಳ್ಳೋದ್ರಿಂದ ಮಟನ್ ಸ್ಮೆಲ್ ಬರಲ್ಲ. ಒಬ್ಬೊಬ್ರು ಮಟನ್ ಸ್ಮೆಲ್ ಬರುತ್ತೆ, ಉರಿತಿದ್ದಂಗೆ ಅದ್ರ ಸ್ಮೆಲ್ಲೇ ಆಗಲ್ಲ ಅಂತಾರೆ. ಬಟ್ ಅರ್ಶಿನ ಹಾಕಿ ಕ್ಲೀನ್ ಆಗಿ ತೊಳಿಬೇಕಾದ್ರೂ ಅರ್ಶಿನ ಹಾಕೊಂಡು ತೊಳೆದು ಮತ್ತೆ ಉರಿಬೇಕಾದ್ರೂ ಸ್ವಲ್ಪ ಅರ್ಶಿನ ಹಾಕೊಂಡ್ರೆ ಮಟನ್ ಸ್ಮೆಲ್ಲೇ ಬರಲ್ಲ. ಸೊ ಅದೆಲ್ಲ ಆದ್ಮೇಲೆ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತೆ ಮಟನ್ ಮಸಾಲಾನು ಕೂಡ ಹಾಕೊಂಡಿದ್ದೀನಿ. ನಿಮ್ಗೆ ಬೇಕಿತ್ತು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ, ಆಪ್ಷನಲ್. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಮಟನ್ ಮಸಾಲೆ ಎಲ್ಲ ಹಾಕಿದಾಗ. ಇವಾಗ ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಮಟನ್ ಏನ್ ನೀರಿನ ಅಂಶ ಇದೆ ನೋಡಿ ಅದೆಲ್ಲ ಹೋಗೋ ತನಕ ಕ್ಲೀನ್ ಆಗಿ ಹುರ್ಕೊಂಡ್ರೆ ಸಾಂಬಾರು ಸಖತ್ ಟೇಸ್ಟಿ ಆಗಿರುತ್ತೆ. ಮತ್ತೆ ಒಬ್ಬೊಬ್ರು ಅಯ್ಯೋ ಇವತ್ತು ಮಾಡಿದ್ವಿ ನಾಳೆಗೆ ಸಾಂಬಾರ್ ಹಾಳಾಗೋಯ್ತು ಅಂತಾರೆ. ಬಟ್ ಮಟನ್ನೇ ಆಗ್ಲಿ ಚಿಕನ್ನೇ ಆಗ್ಲಿ ಅದ್ರಲ್ಲಿ ನೀರಿನ ಅಂಶ ಹೋಗೋ ತನಕ ಕ್ಲೀನ್ ಆಗಿ ಹುರ್ಕೊಂಡ್ರೆ ಅದು ಒಂದಿನ 2 ದಿನ ಕೂಡ ಇಟ್ಕೊಂಡು ತಿನ್ಬೋದು. ನಾವು ಮೊದ್ಲೇ ಹುರಿದು ರೆಡಿ ಮಾಡ್ಕೊಂಡಿರೋ ಮಸಾಲೆಗೆ ಸ್ವಲ್ಪ ಸಾಂಬಾರ್ ಪುಡಿನ ಹಾಕೊಂಡು ರುಬ್ಕೊಂಡಿದ್ರೆ ಮಸಾಲ ರೆಡಿ ಆಗುತ್ತೆ. ಇವಾಗ ಇಲ್ಲಿ ಮಟನ್ ಏನ್ ನೀರ್ ಬಿಟ್ಕೊಂಡಿತ್ತು ಅದೆಲ್ಲ ಕೂಡ ಸುಂಡಿದೆ. ಇವಾಗ ನಾವು ಏನ್ ಮಸಾಲೆನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕಿ ನಿಮ್ಗೆ ಯಾವ ಅಳತೆ ಬೇಕೋ ಆ ಅಳತೆಗೆ ನೀರ್ನ ಹಾಕೊಳ್ಬಹುದು. ನಿಮ್ ಮನೇಲಿ ಯಾವ ರೀತಿ ಟೇಸ್ಟ್ ಇಷ್ಟ ಪಡ್ತೀರಾ ಹಾಗೆ. ಮುದ್ದೆಗೆ ಸ್ವಲ್ಪ ತೆಳುವಾಗಿದ್ರೇನೆ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಮುದ್ದೆಗೆ ತೆಳುವಾಗಿ ಮಾಡ್ಕೊಳ್ತೀವಿ. ನೀವು ಇದನ್ನ ಒಂದ್ ಸ್ವಲ್ಪ ಗ್ರೇವಿ ಟೈಪ್ ಕೂಡ ಮಾಡ್ಕೊಂಡು ಪೂರಿ ಜೊತೆ, ದೋಸೆ, ಚಪಾತಿ ಜೊತೆ ಎಲ್ಲ ತಿನ್ಬೋದು. ಅಯ್ಯೋ ಅದ್ರ ಜೊತೆ ಎಲ್ಲ ಯಾಕ್ರಿ ತಿಂತೀರಾ. ನಾಟಿ ಮಟನ್ ಜೊತೆಗೆ ಏನೇ ಆದ್ರೂನು ಬಿಸಿ ಬಿಸಿ ರಾಗಿ ಮುದ್ದೆ ತೆಳ್ಳಗ್ ಮಾಡ್ಕೊಂಡು ಆಹಾ ತಿಂತಿದ್ರೆ ನಿಜವಾಗ್ಲೂ ನನ್ಗೆ ವಾಯ್ಸ್
ನೆನೆಸ್ಕೊಡ್ಬೇಕಾದ್ರೆ ಬಾಯಲ್ಲಿ ನೀರ್ ಬರ್ತಿದೆ, ಅಷ್ಟು ಚೆನ್ನಾಗಿರುತ್ತೆ. ಬೇರೆ ಎಲ್ಲದಕ್ಕಿಂತ ಏನೇ ಇದ್ರು ನಾನ್ ವೆಜ್ ಅಲ್ಲಿ ಮುದ್ದೆ ಇದ್ರೇನೆ ಸಖತ್ ಟೇಸ್ಟ್ ಅಲ್ವಾ. ಸಾಂಬಾರನ್ನ ಹಾಕೊಂಡು ನಮ್ಮನೆಗೆ ಯಾವ್ದಕ್ ಬೇಕೋ ಅದಕ್ಕೆ ನೀರ್ನ ಹಾಕೊಂಡು 3 ವಿಸಿಲ್ ನ ಕೂಗಿಸ್ಕೊಂಡಿದ್ದೆ. ಮಾಂಸ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ವಿಸಿಲ್ ನ ಹಾಕಿಸ್ಕೊಳ್ಬೇಕಾಗತ್ತೆ. ಎಳೆ ಮಾಂಸ ಆದ್ರೆ 1, 2 ರಿಂದ 3 ವಿಸಿಲ್ ಸಾಕು. ಏನಾದ್ರೂ ಸ್ವಲ್ಪ ಮಾಂಸ ಬಲ್ತಿದೆ ಅಂದ್ರೆ 4 ರಿಂದ 5 ವಿಸಿಲ್ ನ ಹಾಕಿಸ್ಕೊಳ್ಳಿ. ಸೊ ಇವಾಗ ನೋಡಿ ಸೂಪರ್ ಟೇಸ್ಟಿ ಆಗಿರುವಂತಹ ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ರೆಡಿ ಆಯ್ತು. ಈ ರೆಸಿಪಿನ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಮನೆಯವರೆಲ್ಲ ಸಿಕ್ಕಾಪಟ್ಟೆ ಹೊಗಳುತ್ತಾರೆ, ಹಿಂದೆ ಇರೋರು ಕೂಡ ತಿಂತಾರೆ. ಇನ್ನು ಇವತ್ತಿನ ಕುಕಿಂಗ್ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಡೈಲಿ ವ್ಲಾಗ್ ಇಲ್ಲ ಕುಕಿಂಗ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.